ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನದ ಸಂಸದರು ಪ್ರಜ್ವಲ್ ರೇವಣ್ಣ ದೇಶವನ್ನ ಬಿಟ್ಟು, ರಾಜ್ಯವನ್ನ ಬಿಟ್ಟು, ಹಾಸನವನ್ನ ಬಿಟ್ಟು ಪರಾರಿಯಾಗಿ ಇಂದಿಗೆ 1 ತಿಂಗಳುಗಳು ಗತಿಸ್ತಾ ಇದ್ದಾವೆ. ಇಷ್ಟಾದ್ರೂ ಕೂಡ ಇನ್ನು ಪ್ರಜ್ವಲ್ ರೇವಣ್ಣ ಅವರ ಸುಳಿವು ಸಿಗ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾವಾಗ ಹಾಸನಕ್ಕೆ ಬರ್ತಾರೆ? ಹಾಸನಕ್ಕೆ ಬರೋಕ್ಕಿಂತ ಮುಂಚೆ, ಹಾಸನಕ್ಕೆ ಬರೋದ್ ಕಷ್ಟ, ಅವರು ಬೆಂಗಳೂರಿಗೆ ಬಂದ ತಕ್ಷಣ ಅಲ್ಲೇ SIT ಅವರು ವಶಕ್ಕೆ ಪಡ್ಕೊಳ್ತಾರೆ. ದೇಶಕ್ಕೆ ಯಾವಾಗ ಬರ್ತಾರೆ, ರಾಜ್ಯಕ್ಕೆ ಯಾವಾಗ ಬರ್ತಾರೆ, ಈ ತರದ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಈ ನಡುವೆ ದೇವೇಗೌಡರು, ದೇಶದ ಮಾಜಿ ಪ್ರಧಾನಿಗಳು, ಇದೇ ಪ್ರಜ್ವಲ್ ರೇವಣ್ಣ ಅವರ ತಾತ, ಅವರು ಕೂಡ ಒಂದು ಎಚ್ಚರಿಕೆಯನ್ನ ನೀಡಿದ್ರು. ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ, ಬಂದಿಲ್ಲಿ ವಿಚಾರಣೆಯನ್ನ ಎದುರಿಸಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅವರ ಚಿಕ್ಕಪ್ಪ ಕುಮಾರಸ್ವಾಮಿ ಅವರು ಕೈ ಮುಗಿದು ಮನವಿ ಮಾಡಿದ್ರು. ಇಷ್ಟಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಮತ್ತೆ ಮರಳಿ ಕರ್ನಾಟಕದತ್ತ ಬರುವ ಯಾವ ಲಕ್ಷಣಗಳು ಕೂಡ ಗೋಚರಿಸ್ತಾ ಇಲ್ಲ. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರ್ತಾರಾ, ಬರಲ್ವಾ? ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನಿರಬಹುದು? ಇವಾಗ ಒಂದಿಷ್ಟು ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ 1 ತಿಂಗಳಾಗಿದೆ, ಇವತ್ತಿಗೆ ದೇಶವನ್ನ ಬಿಟ್ಟು ತಲೆಮರೆಸ್ಕೊಂಡು ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ ಅನ್ನೋ ಚರ್ಚೆಗಳು ಈಗ ಹೆಚ್ಚಾಗಿ ಹೋಗಿದೆ. ಈ ಹಿಂದೆ ಒಂದಿಷ್ಟು ಚರ್ಚೆ ನಡೀತಾ ಇತ್ತು. ಪ್ರಜ್ವಲ್ ರೇವಣ್ಣ ಗೆಲ್ತಾರಾ ಗೆಲ್ಲಲ್ವಾ ಅನ್ನೋ ಚರ್ಚೆ ಹೋಯ್ತೀಗ. ರಿಸಲ್ಟಿಗೆ ಇನ್ನೇನೊಂದು 4-8 ದಿನ ಇರಬೇಕು. ಪ್ರಜ್ವಲ್ ರೇವಣ್ಣ ಗೆಲ್ತಾರಾ ಗೆಲ್ಲಲ್ವಾ ಅನ್ನೋದು ಹೋಗಿ ಈಗ ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ ಅನ್ನೋ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಾಗೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ, ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನು ನೋಡ್ತಾ ಹೋದ್ರೆ, ಪ್ರಜ್ವಲ್ ರೇವಣ್ಣ ಪರಾರಿಯಾಗಿ ಇಂದಿಗೆ 1 ತಿಂಗಳಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ 1 ತಿಂಗಳಾಯ್ತು ಪರಾರಿಯಾಗಿ. 30 ದಿನಗಳು ಅತ್ಯಾಚಾರ ಆರೋಪವನ್ನೊತ್ತು ತಲೆಮರೆಸ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಒಂದಲ್ಲ ಎರಡಲ್ಲ, 3 ಅತ್ಯಾಚಾರ ಕೇಸ್ಗಳು, 3 ಜನ ಅತ್ಯಾಚಾರದ ಆರೋಪ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡಿದ್ದಾರೆ. SITಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇರೋ ಪ್ರಜ್ವಲ್, SITಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ಟಿಕೆಟ್ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು, SIT ಕಾದ್ ಸುಸ್ತಾದ್ರು. ಇನ್ನೊಂದ್ ಕಡೆ ಪ್ರಜ್ವಲ್ ರೇವಣ್ಣನ ಕರೆತರಕ್ಕೆ ಕುಟುಂಬಸ್ಥರು ಅರಸಾಹಸ ಪಡ್ತಾ ಇದ್ದಾರೆ. ಹೆಂಗಾರು ಮಾಡಿ ಪ್ರಜ್ವಲನ್ ಕರ್ಕ ಬಂದಕ್ಕೆ ಅವ್ರು ಮುಂದೆ ಬಿಟ್ಟುಬಿಟ್ರೆ ಕುಟುಂಬದ ಮರ್ಯಾದೆನಾದ್ರು ಉಳಿಸ್ಕೊಬಹುದು ಅಂತ ಕುಟುಂಬಸ್ಥರು ಅರಸಾಹಸವನ್ನ ಪಡ್ತಾವ್ರೆ. ವಿಚಾರಣೆಗೆ ಹಾಜರಾಗುವಂತೆ ದೇವೇಗೌಡರು ಎಚ್ಚರಿಕೆ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂದಿದ್ರು ಪ್ರಜ್ವಲ್. ದೇವೇಗೌಡ್ರೆ ಎಚ್ಚರಿಕೆ ಕೊಟ್ಟಿದ್ರು ಪ್ರಜ್ವಲ್ಗೆ, ಇದು ಎಚ್ಚರಿಕೆ ಸಂದೇಶ ಅಂತ ಒಂದು ಲೆಟರ್ ಪ್ಯಾಡ್ ಅಲ್ಲಿ ಬರ್ದು, ಆದ್ರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ದೇವೇಗೌಡರು ಎಚ್ಚರಿಕೆಗೂ ಕೂಡ. ಕೈ ಮುಗಿದು ಮನವಿ ಮಾಡಿದ ಚಿಕ್ಕಪ್ಪ ಕುಮಾರಸ್ವಾಮಿಗೂ ಕ್ಯಾರೆ ಅಂತ ಇಲ್ಲ ಪ್ರಜ್ವಲ್ ರೇವಣ್ಣ. ಒಂದ್ ಕಡೆ ದೇವೇಗೌಡರು ಎಚ್ಚರಿಕೆ ಕೊಟ್ರೆ ಕುಮಾರಸ್ವಾಮಿ ಅವ್ರ ಕೈ ಮುಗಿದು ಕೇಳ್ಕೊಂಡಿದ್ರು ಪ್ರಜ್ವಲ್ ಎಲ್ಲಿದ್ರು ಬಂದು ವಿಚಾರಣೆಗೆ ಹಾಜರಾಗು ಅಂತ. ಆದ್ರೂ ಕೂಡ ಡೋಂಟ್ ಕೇರ್, ಕ್ಯಾರೆ ಅಂತ ಇಲ್ಲ. ಅಸಲಿಗೆ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಬರ್ತಾರಾ ಬರಲ್ವಾ, ದೇಶಕ್ಕೆ ವಾಪಸ್ ಬರ್ತಾರಾ ಬರಲ್ವಾ ಪ್ರಜ್ವಲ್? ಇನ್ 8 ದಿನಕ್ಕೆ ಲೋಕಸಭಾ ಫಲಿತಾಂಶ, ಇನ್ 8 ದಿನ ಲೋಕಸಭಾ ರಿಸಲ್ಟ್ ಬರುತ್ತೆ. ಪ್ರಜ್ವಲ್ ಮುಂದಿನ ನಡೆ ಏನು? ಹಾಗಿದ್ರೆ ಎಸ್, ಈ ತರದೊಂದು ಚರ್ಚೆ ಪ್ರಾರಂಭವಾಗಿದೆ ಈಗ. ಪ್ರಜ್ವಲ್ ಮುಂದಿನ ನಡೆ ಏನು ಅಂತ ವೀಕ್ಷಕರ, ಪ್ರಜ್ವಲ್ ರೇವಣ್ಣ ಯುವ ಸಂಸದರು, ಹಾಸನ ಜಿಲ್ಲೆಯನ್ನ ಪ್ರತಿನಿಧಿಸಿದವರು, ಸಂಸತ್ತಿನಲ್ಲಿ ಕಿರಿಯ ಸಂಸದ ಎಂದೆನ್ನಿಸಿಕೊಂಡಿದ್ದವರು. ಇಷ್ಟೊತ್ತಿಗಾಗಲೇ ಹಾಸನ ಜಿಲ್ಲೆಗೆ ಅಭಿವೃದ್ಧಿಯನ್ನ ಅವರ ತಂದೆಯ ಮಾದರಿಯಲ್ಲೋ ಅಥವಾ ಅವರ ತಾತನ ಮಾದರಿಯಲ್ಲೋ ಅಭಿವೃದ್ಧಿ ವಿಚಾರವಾಗಿ ಪ್ರಜ್ವಲ್ ರೇವಣ್ಣ ಇಷ್ಟೊತ್ತಿಗೆ ನೇಮನ್ನ ಮಾಡಿದ್ರೆ ಇವತ್ತು ನಾವು ಕೂತ್ಕೊಂಡು ಈ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಅನಿವಾರ್ಯತೆ ಬರ್ತಾ ಇರಲಿಲ್ಲ ಅನ್ಕೊಳ್ತೀವಿ. ಒಂದ್ ಕಡೆ ಅವರ ತಾತ ದೇವೇಗೌಡರು ಮಾಜಿ ಪ್ರಧಾನಿ ಆಗಿದ್ದವರು, ಅವರ ಕೊಡುಗೆ ದೇಶಕ್ಕೆಷ್ಟಿದೆ, ರಾಜ್ಯಕ್ಕೆಷ್ಟಿದೆ, ಹಾಸನಕ್ಕೆಷ್ಟಿದೆ ಅಂತ ಪಟ್ಟಿ ಮಾಡ್ತಾ ಕೂತ್ರೆ ಒಂದ್ ದಿವಸ ಬೇಕಾಗತ್ತೆ. ಇನ್ನು ಅವರ ತಂದೆ HD ರೇವಣ್ಣ ಅವರು ಅಭಿವೃದ್ಧಿಯ ಹರಿಕಾರ ಅಂತ ಕರೆಸ್ಕೊಳ್ತಕ್ಕಂಥವ್ರು. ಇಡೀ ಹಾಸನ ಜಿಲ್ಲೆಯನ್ನ ಒಂದು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ರೇವಣ್ಣ ಅವರು ಅಂದ್ರೆ ಫ್ರಂಟ್ ಲೈನ್ ನಲ್ಲಿ ಕಾಣಿಸ್ತಾರೆ ನಮಗೆ. ಹೊಳೆನರಸೀಪುರ ಕ್ಷೇತ್ರ ಅಭಿವೃದ್ಧಿಯನ್ನು ನೋಡ್ತಾ ಹೋದ್ರೆ ರೇವಣ್ಣ ಅವರ ಅಭಿವೃದ್ಧಿ ಕಾರ್ಯಗಳು ಎಷ್ಟರ ಮಟ್ಟಕ್ಕಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಇದೇ ಕುಟುಂಬದ ಪ್ರಜ್ವಲ್ ರೇವಣ್ಣ ಮಾಡಿದ್ದೇನು ಅಂತ ನೋಡ್ತಾ ಹೋದ್ರೆ, ಹಾಸನ ಜಿಲ್ಲೆಗೆ ಪ್ರಜ್ವಲ್ ರೇವಣ್ಣ ಅಭಿವೃದ್ಧಿ ಮಾಡೋದು ಹಾಳಾಗೋಗ್ಲಿ, ಕೊನೆ ಪಕ್ಷ ಪ್ರಜ್ವಲ್ ರೇವಣ್ಣ ಅವರ ಸಂಸದ ನಿಧಿಗೆ ಬಂದಿತ್ತಲ್ಲ ಆ ದುಡ್ಡನ್ನೇ ಕಂಪ್ಲೀಟ್ 50% ಖರ್ಚು ಮಾಡಿರ್ಲಿಲ್ಲ ಈ ಪುಣ್ಯಾತ್ಮ. ಹಾಸನ ಜಿಲ್ಲೆಯಲ್ಲಿ ಕಳೆದ 4.5 ವರ್ಷ ಕಾಣಿಸ್ಕೊಳ್ಳಿಲ್ಲ, ಯಾವುದೇ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ಳಿಲ್ಲ. ಪ್ರೋಟೋಕಾಲ್ ಇದ್ರೂ ಕೂಡ ಜಿಲ್ಲಾ ಕ್ರೀಡಾಂಗಣಕ್ಕೆ ಒಂದೇ ಒಂದು ದಿವಸ, ಒಂದೇ ಒಂದು ರಾಷ್ಟ್ರೀಯ ಹಬ್ಬಗಳ ದಿವಸ ಬಂದು ಫ್ಲಾಗ್ ಹಾಸ್ಟ್ ಅಲ್ಲಿ ಪಾಲ್ಗೊಳ್ಳಿಲ್ಲ. ಇಷ್ಟಾದ್ರೂ ನಡುವೆ ಕೊನೆಯ 6 ತಿಂಗಳಲ್ಲಿ ಮಾತ್ರ ಹಾಸನ ಜಿಲ್ಲೆಯಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡರಂತೆ ತಿರುಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮನೆ ಮನೆಗೆ ತೆರಳಿ ಇನ್ನೊಂದ್ಸಲಿ ಆಶೀರ್ವಾದ ಮಾಡಿ ಅಂತ ಹೇಳಿದ್ರು.
ಪ್ರಜ್ವಲ್ ರೇವಣ್ಣ ಅವರ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿಯನ್ನ ಅವರ ತಾತ ಎಚ್ ಡಿ ದೇವೇಗೌಡರು ವಹಿಸ್ಕೊಂಡು 6 ತಿಂಗಳು ಹಾಸನದ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹೋಗಿ 10 20 ಓಟ್ ಇರ್ತಕ್ಕಂಥ ಜಾಗಗಳಿಗೆ ಹೋಗಿ ಮೊಮ್ಮಗನ್ ಪರವಾಗಿ ಪ್ರಚಾರವನ್ನ ಮಾಡಿದ್ರು ಎಚ್ ಡಿ ದೇವೇಗೌಡರು. ಕುಮಾರಸ್ವಾಮಿ ಅವರು ನಿಂತ್ಕೊಂಡು ತಪ್ಪು ಮಾಡಿದ್ದಾನೆ ಪ್ರಜ್ವಲ್ ಕ್ಷಮಿಸಿ, ಪ್ರಜ್ವಲ್ ತಪ್ಪು ಮಾಡಿದ್ದಾನೆ ಕ್ಷಮಿಸಿ, ಇದೊಂದ್ಸಲಿ ಓಟ್ ಹಾಕಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ, ನಾನ್ ಸರಿ ಮಾಡ್ತೀನಿ, ಇಲ್ಲಿ ಪ್ರಜ್ವಲ್ ಕ್ಯಾಂಡಿಡೇಟ್ ಅಲ್ಲ ನಾನು ಕ್ಯಾಂಡಿಡೇಟ್ ಅನ್ಕೊಂಡು ಓಟ್ ಹಾಕಿ ಅಂತ ಇವತ್ತು ಪ್ರಜ್ವಲ್ ರೇವಣ್ಣನ ಕೈ ಹಿಡಿದವತ್ತು ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ನನ್ನ ಮಗ ಇದೊಂದ್ಸಲಿ ತಪ್ಪು ಮಾಡಿದ್ದಾನೆ ಕ್ಷಮಿಸಿ ಅಂತ ಹೇಳಿದ್ರು. ಬಟ್ ಆದ್ರೆ ಇವತ್ತು ಪ್ರಜ್ವಲ್ ಇವರೆಲ್ಲರ ಈತನ ಬೆನ್ನಿಗೆ ನಿಂತಿದ್ರಲ್ಲ, ಅವರ ತಂದೆ ತಾತ ಚಿಕ್ಕಪ್ಪ ಇವೆಲ್ಲವನ್ನ ಪ್ರಜ್ವಲ್ ಇವತ್ತು ಉಳಿಸ್ಕೊಂಡ್ರ ಅಂತ ನೋಡ್ತಾ ಹೋದ್ರೆ ನೋ, ಉಳಿಸ್ಕೊಳ್ಳಿಲ್ಲ. ತಂದೆ ರೇವಣ್ಣ ಅವರು ಇದೇ ಪ್ರಜ್ವಲ್ ರೇವಣ್ಣನಿಂದಾಗಿ ತಮ್ಮ ಸುದೀರ್ಘ ರಾಜಕೀಯ ಭವಿಷ್ಯದಲ್ಲಿ ಹಿಂದೆಂದು ಅವ್ರು ಯಾವತ್ತೂ ಊಹಿಸಿಲ್ದೇ ಇರತಕ್ಕಂಥ ಸ್ಥಿತಿಗೆ ಬಂದು ಹೋಗ್ಬಿಟ್ರು. ರೇವಣ್ಣ ಅವರು ಜೈಲಿಗೆ ಹೋಗ್ಬೇಕಾದ ಅನಿವಾರ್ಯತೆ ನಿರ್ಮಾಣವಾಯಿತು ಇದೇ ಪ್ರಜ್ವಲ್ ಕೇಸ್ನಿಂದಾಗಿ. ರೇವಣ್ಣ ಅವರ ತಂದೆ ದೇವೇಗೌಡರು ಉದ್ಘಾಟನೆ ಮಾಡಿದ ಪರಪ್ಪನ ಅಗ್ರಹಾರಕ್ಕೆ ಮಗ ರೇವಣ್ಣ ಅವರು ಹೋಗಿ ಅಲ್ಲಿ ಕಾಲ ಕಳಿಬೇಕಾಯಿತು. ದೇವೇಗೌಡರ ಮನೆಯಲ್ಲೇ ಅರೆಸ್ಟ್ ಆದ್ರು ರೇವಣ್ಣ ಅವರು. ಅದಾದ ನಂತರವೂ ಕೂಡ ಪ್ರಜ್ವಲ್ ವಾಪಸ್ ಬರಲಿಲ್ಲ. ಇವತ್ತಿಗೂ ರೇವಣ್ಣ ಅವರು ಹೊಳೆನರಸೀಪುರದ ಅವ್ರ ಮನೆಗೆ ಕಾಲಿಟ್ಟಿಲ್ಲ. ಸುಮಾರು 26 ದಿನ ಆಗಿರಬಹುದು ನನ್ನ ಪ್ರಕಾರ. ಇವತ್ತಿಗೂ ಕಾಲಿಟ್ಟಿಲ್ಲ ರೇವಣ್ಣ ಅವರ ಮನೆಗೆ. ಮತ್ತೊಂದ್ ಕಡೆ ಈತ ತಪ್ಪು ಮಾಡಿದ್ದಾನೆ ಕ್ಷಮಿಸಿ, ತಪ್ಪು ಮಾಡಿದ್ದಾನೆ ಕ್ಷಮಿಸಿ, ಇವನು ನನ್ನ ಮಗ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಕುಮಾರಸ್ವಾಮಿ ಅವರು ಕೈ ಮುಗಿದು ಮನವಿ ಮಾಡಿದ್ರು. ಲಿಟ್ರಲಿ ಅವತ್ತು ಕೈ ಮುಗಿದು ಮನವಿ ಮಾಡ್ತೀನಿ ಪ್ರಜ್ವಲ್, ಎಲ್ಲಿದ್ರು ಬಂದು ವಿಚಾರಣೆಗೆ ಹಾಜರಾಗು, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ, ಉಪ್ಪು ತಿಂದವ್ರು ನೀರು ಕುಡಿಬೇಕು, ತಪ್ಪು ಮಾಡಿಲ್ಲ ಅಂತಂದ್ರೆ ನ್ಯಾಯಾಂಗದ ಮೇಲೆ ನಂಬಿಕೆ ಇಡೋಣ, ವಿಚಾರಣೆ ಫೇಸ್ ಮಾಡು, ಎಷ್ಟು ದಿವಸ ತಲೆಮರೆಸ್ಕೊಂಡಿರ್ತೀಯಾ ಅಂತ ಕೈ ಮುಗಿದು ಮನವಿ ಮಾಡಿದ್ರು. ಬಟ್ ಪ್ರಜ್ವಲ್ ಅದಕ್ಕೆ ಒಪ್ಲಿಲ್ಲ, ಬರ್ಲಿಲ್ಲ, ಕೇರ್ ಮಾಡ್ಲಿಲ್ಲ. ಅದನ್ನ ದೇವೇಗೌಡರು ನೋಡೋರ್ಗು ನೋಡಿ ದೇವೇಗೌಡರು ಒಂದು ಪತ್ರ ಬರೆದ್ರು, ಸುದೀರ್ಘವಾಗಿ ಭಾವನಾತ್ಮಕವಾಗಿ ಒಂದು ಪತ್ರ ಬರೆದ್ರು. ಪ್ರಜ್ವಲ್ ರೇವಣ್ಣ ಅವರಿಗೆ ಎಚ್ಚರಿಕೆಯ ಸಂದೇಶ ಅನ್ನೋ ಟೈಟ್ ಲೈನ್ ಹಾಕಿ ಒಂದು ಪತ್ರವನ್ನ ಬರೀತಾರೆ ದೇವೇಗೌಡರು. ಪ್ರಜ್ವಲ್ ರೇವಣ್ಣ, ಇದು ನಿನಗೆ ಎಚ್ಚರಿಕೆ ಅನ್ಕೋ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ, ಎಲ್ಲಿದ್ರು ಕೂಡ ಬಂದು ವಿಚಾರಣೆಗೆ ಹಾಜರಾಗು. ದೇವೇಗೌಡ ಪತ್ರ ಬರೀತಾರೆ, ಒಂದು ವೇಳೆ ನೀನು ಈ ಎಚ್ಚರಿಕೆ ಪತ್ರವನ್ನ ಓದಿ ನಂತರವೂ ಬರ್ದೇ ಇದ್ರೆ ನಮ್ಮ ಕುಟುಂಬದ ಕೋಪಕ್ಕೆ ಒಳಗಾಗ್ಬೇಕಾಗತ್ತೆ, ನಮ್ಮ ಕುಟುಂಬದ ದೃಷ್ಟಿಯಲ್ಲಿ ನೀನು ಒಬ್ಬೊಂಟಿಗೆ ಆಗ್ಬೇಕಾಗತ್ತೆ, ಅಂದ್ರೆ ನೀ ನನ್ನ ಪಾಲಿಗಿಲ್ಲ ಅಂತ ಆಗ್ಬೇಕಾಗತ್ತೆ ಅನ್ನೋ ಅರ್ಥದಲ್ಲಿ ಒಂದು ಸುದೀರ್ಘವಾದ ಒಂದು ಭಾವನಾತ್ಮಕ ಪತ್ರವನ್ನ ಬರೆದ್ರು ದೇವೇಗೌಡರು. ಇಷ್ಟಾದ್ರೂ ಕೂಡ ಜನ ಅನ್ಕೊಂಡಿದ್ರು. ಆಮೇಲೆ ದೇವೇಗೌಡರಲ್ಲಿ ಒಂದು ಲೈನ್ ಹೇಳ್ತಾರೆ, ನನ್ನ ಮೇಲೆ ಗೌರವವಿದ್ರೆ, ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಪಕ್ಷದ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ, ನನ್ನ ಮೇಲೆ ಗೌರವ ಇದ್ರೆ ನೀನು ಬಂದು ಹಾಜರಾಗು ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಕೂಡ ಸೇಮ್ ಸೆಂಟೆನ್ಸ್ ಅನ್ನ ಬಳಸಿದ್ರು ಅವತ್ತು, ನನ್ನ ಮೇಲೆ ದೇವೇಗೌಡರ ಮೇಲೆ ಗೌರವ ಇದ್ರೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದು ವಿಚಾರಣೆಗೆ ಹಾಜರಾಗು ಅಂತ. ಇಷ್ಟಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಬರ್ಲಿಲ್ಲ. ದೇವೇಗೌಡರು ಪತ್ರ ಬರೆದು 3-4 ದಿನ ಆಯ್ತು, ಕುಮಾರಸ್ವಾಮಿ ಅವರು ಮನವಿ ಮಾಡಿ 5 ದಿವಸ ಆಯ್ತು. ಅವತ್ತು ಕುಮಾರಸ್ವಾಮಿ ಅವರು ಹೇಳಿದ್ರು 24 ಗಂಟೆ ಒಳಗೋ ಅಥವಾ 48 ಗಂಟೆ ಒಳಗಡೆ ಬಾ ಅಂತ. ಪ್ರಜ್ವಲ್ ಬರ್ಲಿಲ್ಲ. ಸೊ ಕುಮಾರಸ್ವಾಮಿ ಅವರು ದೇವೇಗೌಡರ ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಗೌರವ ಇಲ್ಲ ಅನ್ನೋದನ್ನ ಪ್ರಜ್ವಲ್ ರೇವಣ್ಣನೇ ಈ ಮೂಲಕ ತೋರಿಸ್ದಂಗ ಆಗೋಗ್ಬಿಡ್ತು. ಅಸಲಿಗೆ ಪ್ರಜ್ವಲ್ ರೇವಣ್ಣ ಅವರು ಇವ್ರ ಲೆಟರ್ ಬರೆದ ತಕ್ಷಣ ಬಂದ್ಬಿಡ್ತಾರಾ, ಮೊದಲಿಂದಲೂ ಇವ್ರ ಮಾತು ಕೇಳ್ಕೊಂಡು ಬಂದಿದ್ದಾರ ಅಂತ ನೋಡಿದ್ರೆ ನೋ. ಪ್ರಜ್ವಲ್ ರೇವಣ್ಣ ಯಾವತ್ತೂ ಕೂಡ ಕುಮಾರಸ್ವಾಮಿ ಅವರು ದೇವೇಗೌಡರು ಮಾತು ಕೇಳ್ಕೊಂಡು ಬಂದವರೇ ಅಲ್ಲ, ಇವತ್ತಲ್ಲ ಅದ್ ಕತೆ. ಅವತ್ತು ಪ್ರಜ್ವಲ್ ರೇವಣ್ಣ ಯಾವ್ದೋ ವಿದೇಶದಲ್ಲಿ ಓದ್ತೀನಿ ಅಂತ ಹೋಗಿ ಅರ್ಧಕ್ಕೆ ಎಜುಕೇಶನ್ ಕೈ ಬಿಟ್ಬಿಟ್ಟು ಹಾಸನಕ್ಕೆ ಬಂದ್ರು ರಾಜಕೀಯ ಮಾಡ್ಬೇಕು ಅಂತ. 2017 ಜುಲೈ 6 ಅಥವಾ 7 ಆ ಸಂದರ್ಭದಲ್ಲಿ ಹುಣಸೂರಿನಿಂದ ಅಭ್ಯರ್ಥಿ ಆಗ್ಬೇಕು ಅಂತ ಪ್ರಜ್ವಲ್ ರೇವಣ್ಣ ಹೊರಟಿದ್ರು. ಅವತ್ತು ಕುಟುಂಬದಲ್ಲಿ ಒಂದು ನಿರ್ಣಯ ಆಗಿತ್ತು, ನಮ್ಮ ಕುಟುಂಬದಲ್ಲಿ ರೇವಣ್ಣ ಮತ್ತೆ ಕುಮಾರಸ್ವಾಮಿ ಬಿಟ್ಟು ಬೇರೆ ಯಾರು ಸ್ಪರ್ಧೆ ಮಾಡೋದು ಬೇಡ ಅಂತ ಒಂದೇನೋ ನಿರ್ಣಯಕ್ಕೆ ಬಂದಿದ್ರು. ಬಟ್ ಅವತ್ತು ಅನಿತಾ ಕುಮಾರಸ್ವಾಮಿ ಅವರು ಏನೋ ಸ್ಪರ್ಧೆ ಮಾಡಕ್ ಮುಂದಾಗಿದ್ರಲ್ಲಿ. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಹುಣಸೂರಿಂದ ಅಭ್ಯರ್ಥಿ ಆಗ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ರು. ಅವತ್ತು ಬಹಿರಂಗವಾಗಿ ಮೈಸೂರಿನ ಹುಣಸೂರಿನಲ್ಲಿ ನಡೆದಂತ ಜಾಗೃತಿ ಸಮಾವೇಶದಲ್ಲಿ ತಮ್ಮ ಸ್ವಂತ ಚಿಕ್ಕಪ್ಪ ದೇವೇಗೌಡರು ವಿರುದ್ಧವಾಗಿಯೇ ಪ್ರಜ್ವಲ್ ರೇವಣ್ಣ ಮಾತಾಡಿದ್ರು. ಇವತ್ತಲ್ಲ ನಾನು ಹೇಳ್ತಾರೆ ರಾಜಕೀಯಕ್ಕೆ ಎಂಟರ್ ಆಗ್ತಾ ಇದ್ರಲ್ಲ 2017 ಅವತ್ತೇ ಪ್ರಜ್ವಲ್ ರೇವಣ್ಣ, ನಮ್ಮ JDS ನಲ್ಲಿ ಸೂಟ್ ಕೇಸ್ ಸಂಸ್ಕೃತಿ ಇದೆ, ನಮ್ಮ ಪಕ್ಷದಲ್ಲಿ ಕೆಲಸ ಮಾಡೋರ್ನ ಲಾಸ್ಟ್ ಬೆಂಚ್ ಅಲ್ಲಿ ಕೂರಿಸ್ತಾರೆ, ಸೂಟ್ ಕೇಸ್ ಇಟ್ಕೊಂಡ್ ಬಂದವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳುವ ಮೂಲಕ ತಮ್ಮ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಇದೆ ಅಂತ ಹೇಳಿ ಇಡೀ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಆಗಂಗ್ ಮಾಡಿದ್ರು ಪ್ರಜ್ವಲ್ ರೇವಣ್ಣ 2017ರಲ್ಲಿ. ಅಲ್ಲಿಗೆ ನಿಲ್ತಾ ಪ್ರಜ್ವಲ್ ರೇವಣ್ಣ ಅವ್ರದ್ದು ನೋ. 2017 ಆದ್ಮೇಲೆ ಬೇಲೂರು ಕ್ಷೇತ್ರದಲ್ಲಿಂದ ಟಿಕೆಟ್ ನಿಲ್ಕೊಬೇಕು ಅಂತ ಓಡಾಡಿದ್ರು, ಅಲ್ಲೂ ಟಿಕೆಟ್ ಕೊಡ್ಲಿಲ್ಲ ಅವ್ರಿಗೆ. ಕೊನೆಗೆ 2019ರಲ್ಲಿ ಪಟ್ಟಿಡಿದ್ರು. ಇದೇ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಾಯಿ ಭವಾನಿ ರೇವಣ್ಣ
ಪಟ್ಟು ಹಿಡ್ಕೊಂಡು ಕೂತ್ರು, ನನ್ನ ಮಗನಿಗೆ ಟಿಕೆಟ್ ಕೊಡ್ಲೇಬೇಕು ಅಂತ. ಸೊ ಅವರ ಪಟ್ಟನ್ನ ಇವರಿಂದ ನಮ್ಮ ಕುಟುಂಬದಲ್ಲಿ ಡ್ಯಾಮೇಜ್ ಆಗಬಹುದು, ಕುಟುಂಬದಲ್ಲಿ ಬಿರುಕು ಬರಬಹುದು ಅಂತ ಅವತ್ತು ದೇವೇಗೌಡರು ಸ್ವತಃ ತಾವು ಪ್ರತಿನಿಧಿಸುತ್ತಿದ್ದಂತಹ, ತಾವು ಹಾಲಿ ಸಂಸದರಾಗಿದ್ದಂತಹ ಹಾಸನ ಲೋಕಸಭಾ ಕ್ಷೇತ್ರವನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಕೊಟ್ರು. ಅಷ್ಟೇ ಅಲ್ಲ, ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರನ್ನ ಕ್ಷೇತ್ರ ಬಿಡಿಸಿದಂತ ಇದೇ ಪ್ರಜ್ವಲ್ ರೇವಣ್ಣ ಈ ಇಳಿ ವಯಸ್ಸಲ್ಲಿ ತುಮಕೂರಿಂದ ಸ್ಪರ್ಧೆ ಮಾಡಿದ ದೇವೇಗೌಡರು ಸೋಲ್ ಕಾಣಬೇಕಾಯ್ತು. 2019 ತಮ್ಮ ಮೊಮ್ಮಗನಿಗೋಸ್ಕರ ಹಾಸನ ಲೋಕಸಭಾ ಕ್ಷೇತ್ರವನ್ನ ಬಿಟ್ಕೊಟ್ಟು ತುಮಕೂರಿಗೋಗಿ ಸ್ಪರ್ಧೆ ಮಾಡಿ ಈ ಇಳಿ ವಯಸ್ಸಿನಲ್ಲಿ ಮಾಜಿ ಪ್ರಧಾನಿ ಆಗಿದಂತ ದೇವೇಗೌಡರು ಸೋಲ್ ಕಾಣಬೇಕಾಯ್ತು. ಇವತ್ತು ಅನ್ಕೊಂಬಹುದು, ಇವತ್ತು ಅನ್ಸ್ಬಹುದು, ರಿಗ್ರೆಟ್ ಆಗ್ಬಹುದು, ಇವತ್ತು ಯಾಕೆ ಬಿಟ್ಕೊಟ್ಟೆ ಅವತ್ತು ಕ್ಷೇತ್ರನ ಅಂತ. ಫೈನ್, 2019 ಕ್ಷೇತ್ರ ಬಿಟ್ಕೊಟ್ರು. ತಾತ ಬಿಟ್ಕೊಟ್ಟು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ, ಮತ್ತೊಂದು ಮಾಡಿ, ಇನ್ನೊಂದು ಮಾಡಿ ಹೆಸರು ಉಳಿಸಿದ್ರ ಪ್ರಜ್ವಲ್ ರೇವಣ್ಣ ಉಳಿಸ್ಲಿಲ್ಲ. ಸೊ ಇಲ್ಲಿಗಾದ್ರೂ ನಿಲ್ತಾ, ತಾತ ಕ್ಷೇತ್ರ ಬಿಟ್ಕೊಟ್ರಲ್ಲ ಅಂತ ಅವ್ರ ಮಾತು ಕೇಳಕ್ ಸ್ಟಾರ್ಟ್ ಮಾಡಿದ್ರ? ನೋ. ಮತ್ತೆ ವಿಧಾನ ಪರಿಷತ್ ಚುನಾವಣೆ ಬಂತು. ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ತಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಅಂತ ಮುಂಚೂಣಿಯಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿದೇ ಪ್ರಜ್ವಲ್ ರೇವಣ್ಣ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮ ತಾಯಿಗೆ ಟಿಕೆಟ್ ಕೊಡಿಸಬೇಕು, ಭವಾನಿ ರೇವಣ್ಣ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಪ್ರಜ್ವಲ್ ರೇವಣ್ಣ ಅವ್ರು ಪಟ್ಟು ಹಿಡಿದಿದ್ರು. ಬಟ್ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಬೇಡ ಅಂದಾಗ ತಮ್ಮ ಸಹೋದರ ಸೂರಜ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದು ಟಿಕೆಟ್ ತರದ್ರಲ್ಲಿ ಯಶಸ್ವಿ ಆದ್ರು. ಸೂರಜ್ ರೇವಣ್ಣ ಅವರು ಹಾಸನ ಕ್ಷೇತ್ರದಲ್ಲಿ ಇವತ್ತರೆಗೂ ಕಾಣಿಸ್ಕೊಳ್ಳಿಲ್ಲ. ಅವರು ಯಾವುದೇ ಈ ಸಭೆ ಸಮಾರಂಭಕ್ಕೆ ಬರಲ್ಲ, ಪ್ರೋಟೋಕಾಲ್ ಇದೆ ಆದ್ರೂ ಬರಲ್ಲ. ಗಂಡಿಗ್ನಲ್ಲಿ ತೋಟದಲ್ಲಿರ್ತಾರೆ, ಅಧಿಕಾರಿಗಳು ತೋಟಕ್ಕೆ ಹೋಗ್ಬೇಕು, ಮತ್ತೊಂದು ಆಗ್ಬೇಕು ಅಂದ್ರೆ ತೋಟಕ್ಕೆ ಹೋಗ್ಬೇಕು. ಸೂರಜ್ ರೇವಣ್ಣ ಅವರು ಕೂಡ ಯಾವುದೇ ಸಭೆ ಸಮಾರಂಭ ಯಾವ ಕಾರ್ಯಕ್ರಮದಲ್ಲೂ ಕಾಣಿಸ್ಕೊಳ್ಳಲ್ಲ. ಹಾಸನ ನೋಡಲ್ ತಾಲೂಕಾಗಿ ತಗೊಂಡಿದ್ದಾರೆ ಸೂರಜ್ ರೇವಣ್ಣ. ಬಟ್ ಹಾಸನದಲ್ಲಿ ಇವತ್ತವರೆಗೂ ಆನ್ ಡಾಕ್ಯುಮೆಂಟ್, ಆನ್ ದ ರೆಕಾರ್ಡ್ ಇವತ್ತವರೆಗೂ ಒಂದೇ ಒಂದು ಸಭೆ ಮಾಡಿಲ್ಲ ಆ ಮನುಷ್ಯ. ಫೈನ್, ಇಲ್ಲಿ ನಿಲ್ತಾ? ನಿಲ್ಲಲಿಲ್ಲ. 2023 ವಿಧಾನಸಭಾ ಚುನಾವಣೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನ ತಮ್ಮ ತಾಯಿ ಭವಾನಿ ರೇವಣ್ಣ ಕೊಡಬೇಕು ಅಂತ ಸಿಕ್ಕಾಪಟ್ಟೆ ಲಾಬಿ ಮಾಡಿದ್ರು ಇದೇ ಪ್ರಜ್ವಲ್ ರೇವಣ್ಣ. ಅವತ್ತು ಕುಮಾರಸ್ವಾಮಿ ಅವ್ರ ವಿರುದ್ಧವಾಗೂ ಮಾತಾಡ್ಬಿಟ್ಟಿದ್ರು. ಕುಮಾರಸ್ವಾಮಿ ಅವ್ರ ವಿರುದ್ಧವಾಗೂ ಮಾತಾಡಿ, ಬಹಿರಂಗವಾಗಿ ಮಾತಾಡಿ, ಮತ್ತೊಂದಿಷ್ಟು ಕ್ಷೇತ್ರದ ಅಂತ ಅಂದ್ರೆ ಕುಟುಂಬದಲ್ಲಿ ಬಿರುಕು ಬಂದಿದೆ, ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ ಅಂತೆಲ್ಲ ಚರ್ಚೆಗಳಾಗ್ಲಿಕ್ಕೆ ಪ್ರಾರಂಭ ಆಗ್ಬಿಡ್ತು. ಬಟ್ ಕುಮಾರಸ್ವಾಮಿ ಅವರು ಅವತ್ತು ಪಟ್ಟು ಸಡಿಸ್ಲಿಲ್ಲ ಅವ್ರ ಪಟ್ಟನ್ನ. ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂತ ಅವ್ರೇನ್ ಹೇಳಿದ್ರು ಆ ಸ್ಟ್ಯಾಂಡ್ಗೆ ನಿಂತರು. ಆ ಸ್ಟ್ಯಾಂಡ್ ಅಲ್ಲಿ ನಿಂತು ಅವರು ಸ್ವರೂಪನ ಗೆಲ್ಲಿಸ್ಕೊಂಡ್ಬಂದ್ರು. ಅವತ್ತು ಪ್ರಜ್ವಲ್ ರೇವಣ್ಣ ಸ್ವರೂಪ್ ಪರವಾಗಿ ತುಂಬು ಮನಸ್ಸಿಂದ ಬಂದು ಹೋರಾಟ ಮಾಡಿ ಸ್ವರೂಪ್ ಗೆಲುವಿಗೆ ಓಡಾಡ್ಲಿಲ್ಲ. ಕಾರಣ ತಮ್ಮ ತಾಯಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ. ಇಷ್ಟಾದ ಮೇಲೂ ಈಗ ಬಂತಲ್ಲ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ಕೊಡಬಾರ್ದು ಅಂತ ಕುಮಾರಸ್ವಾಮಿ ಅವರೇ ಹೇಳಿದ್ರು ಅಂತ ಕುಮಾರಸ್ವಾಮಿ ಅವರೇ ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ. ಮೊನ್ನೆ ಕುಮಾರಸ್ವಾಮಿ ಅವರ ಇಂಟರ್ವ್ಯೂ ಹೇಳಿದ್ದಾರೆ. ಅಮಿತ್ ಶಾ ಅವ್ರು ಹೇಳಿದ್ರು ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಬೇಡ, ಬೇರೆಯವ್ರಿಗೆ ಕೊಡಿ ಅಂತ ಹೇಳಿದ್ರು, ಅಭ್ಯರ್ಥಿ ಬದಲಾಯಿಸಿ ಅಂತಕ್ಕಂಥ ಒಂದು ಸೂಚನೆ ಕೊಟ್ಟಿದ್ರು. ಬಟ್ ನಾನು ಡೆಲ್ಲಿಯಿಂದ ಬರೋಷ್ಟರಲ್ಲಿ ದೇವೇಗೌಡರು ಹೆಸರು ಅನೌನ್ಸ್ ಮಾಡಿಬಿಟ್ಟಿದ್ರು. ಆ ಗೆಲುವಿನ ಜವಾಬ್ದಾರಿ ನಾನು ವಹಿಸ್ಕೊಳ್ತೀನಿ ಅಂತ ದೇವೇಗೌಡರು ಹೇಳಿದ್ರು. ಸೊ ಇಲ್ಲೂ ಕೂಡ ಮಾತು ಕೇಳಲಿಲ್ಲ ಪ್ರಜ್ವಲ್ ರೇವಣ್ಣ. ಮತ್ತೊಂದು ಅವಧಿಗೆ ತಮಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದಿದ್ರು. ಸೊ ಅಂದ್ರೆ ಪ್ರಜ್ವಲ್ ರೇವಣ್ಣ ಚುನಾವಣೆಯನ್ನ ಎದುರಿಸಲಿಕ್ಕೆ ರಾಜಕೀಯ ಮಾಡಕ್ ಶುರು ಮಾಡಿದ ಡೇ 1 ಹಿಡಿದು ಇವತ್ತಿನವರೆಗೂ ಪಕ್ಷಕ್ಕೆ ಈ ರೀತಿ ಒಂದಲ್ಲ ಒಂದು ತಲೆನೋವು ತಲ್ಕೊಂಡೇ ಬಂದವರು, ಒಂದಲ್ಲ ಒಂದು ರೀತಿ ಹಠವನ್ನ ಮಾಡ್ಕೊಂಡೇ ಬಂದವರು. ಇವತ್ತು ಅದೇ ಹಠವನ್ನ ಮುಂದುವರಿಸಿದ್ದಾರೆ. ಪರಿಣಾಮ ಇವತ್ತು ಇಳಿ ವಯಸ್ಸಿನಲ್ಲಿ ದೇವೇಗೌಡರು, ನಾವು ಅದೊಂದು ಫೋಟೋ ನೋಡಿದ್ವಿ, ದೇವೇಗೌಡರು ಗಡ್ಡ ಬಿಟ್ಟಿರೋದೊಂದು ಫೋಟೋ. ಅಂದ್ರೆ ಆ ಹಿರಿಯ ಜೀವಕ್ಕೆ ಈ ವಯಸ್ಸಿನಲ್ಲಿ ಅವ್ರ ರಾಜಕೀಯ ಜೀವನ ಒಂದೇ ಒಂದು ಚಿಕ್ಕ ಕಪ್ಪು ಕಳಂಕ ಇಲ್ಲದೆ ರೀತಿ ಅಂತ ರಾಜಕೀಯ ಮಾಡ್ಕೊ ಬಂದವ್ರಿ ದೇವೇಗೌಡರು. ಇವತ್ತು ಪಕ್ಷಾತೀತವಾಗಿ ದೇವೇಗೌಡರ ಬಗ್ಗೆ ಪ್ರತಿಯೊಬ್ರು ಕೂಡ ಅವ್ರನ್ನ ಗೌರವಿಸ್ತಾರೆ. ಅಂತಹ ದೇವೇಗೌಡರು ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ತಮ್ಮ ಮೊಮ್ಮಗ ಮಾಡಿದ ಘನ ಸಾಧನೆಯಿಂದ ಬೇಸತ್ತು ನೊಂದು ಗಡ್ಡ ಬಿಟ್ಟಿದ್ರು ದೇವೇಗೌಡರು. ಅಂಡ್ ಇವತ್ತು ಕೂಡ ರೇವಣ್ಣ ಅವರು ದೇವಸ್ಥಾನಗಳು ಸುತ್ತಾಡ್ತಾನೆ ಇದ್ದಾರೆ. ಪ್ರಜ್ವಲ್ ವಾಪಸ್ ಬರಲಿಲ್ಲ. ಪ್ರಜ್ವಲ್ನ ವಾಪಸ್ ಕರೆಸ್ಕೊಬೇಕು ಅಂತ ಇಡೀ ಕುಟುಂಬ ಇನ್ನಿಲ್ಲದ ಹರಸಾಹಸವನ್ನ ಪಡ್ತಾ ಇದೆ. ಕಾರಣ ಏನು? ದಿನದಿಂದ ದಿನಕ್ಕೆ ಇದು ಎಷ್ಟು ದಿವಸ ಹಿಂಗೆ ಪ್ರಜ್ವಲ್ ರೇವಣ್ಣ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾರೋ, ಎಷ್ಟು ದಿವಸ ಹಿಂಗೆ ಕದ್ದು ಮುಚ್ಚಿ ಓಡಾಡ್ಕೊಂಡಿರ್ತಾರೋ ಅಲ್ಲಿವರೆಗೂ ಈ ಪ್ರಕರಣದ ತೀವ್ರತೆ ಹೆಚ್ಚಾಗ್ತಾ ಹೋಗುತ್ತೆ, ಡ್ರ್ಯಾಗ್ ಆಗುತ್ತೆ ವಿಷಯ. ಸೊ ಪ್ರಜ್ವಲ್ ರೇವಣ್ಣ ಒಂದು ಟ್ವೀಟ್ ಮಾಡ್ತಾರೆ. ಯಾವಾಗ ಅವ್ರ ಮೇಲೆ ಪ್ರಕರಣ ದಾಖಲಾಯ್ತಲ್ಲ, ಈ ಸಂದರ್ಭದಲ್ಲಿ SIT ಮೊದಲನೇ ನೋಟಿಸ್ ಕೊಡ್ತಲ್ಲ,
ಆಗ ಪ್ರಜ್ವಲ್ ರೇವಣ್ಣ ಒಂದು ಟ್ವೀಟ್ ಮಾಡ್ತಾರೆ ಎಕ್ಸ್ ನಲ್ಲಿ, ಸತ್ಯಮೇವ ಜಯತೆ, ಸತ್ಯಕ್ಕೆ ನ್ಯಾಯ ಸಿಗುತ್ತೆ, 7 ದಿನ ಅವಕಾಶ ಕೊಡಿ, ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂದ್ರು. 7 ದಿನ ಅಲ್ಲ 30 ದಿನ ಆಗೋಯ್ತು, ಪ್ರಜ್ವಲ್ ರೇವಣ್ಣ ಬರಲಿಲ್ಲ. ಜರ್ಮನಿಯಿಂದ ಎಲ್ಲೋ ಇಂಗ್ಲೆಂಡಿಗೆ ಹೋಗಿದ್ದಾರೆ ಅಂತಾರೆ, ಅಲ್ಲಿಂದ ಎಲ್ಲೋ ಹಂಗೇರಿಲಿ ಇದಾನೆ ಅಂತಾರೆ, ಮತ್ತೊಂದ್ ಕಡೆ ಇನ್ನೆಲ್ಗೋ ಹೋಗ್ಬಿಟ್ರು ಅಂತಾರೆ, ಟ್ರೈನ್ ಮೂಲಕ ಹೋದ್ರು, ಮತ್ತೊಂದ್ ಕಡೆ ಹೋದ್ರು, ಬಟ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ತಲೆ ಮರೆಸ್ಕೊಂಡು ದೇಶದಿಂದ ದೇಶಕ್ಕೆ ಕದ್ದು ಓಡಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಇವತ್ತು. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಕರ್ನಾಟಕಕ್ಕೆ ಬರದೇ ಇಲ್ವಾ? ಎಷ್ಟು ದಿವಸ ಹಿಂಗೆ ತಲೆ ಮರೆಸ್ಕೊಂಡು ಓಡಾಡಕ್ ಸಾಧ್ಯ ಅನ್ನೋ ಪ್ರಶ್ನೆ ಮನೆ ಮಾಡುತ್ತೆ. ಹೌದು, ಈಗಾಗಲೇ ಸಿಎಂ ಕೂಡ ವಿದೇಶಾಂಗ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ. SIT ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ. ಆಗ ವಿದೇಶಾಂಗ ಇಲಾಖೆ ಹೇಳ್ತು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ನ ಹಂಗೆ ಏಕಾಏಕಿ ರದ್ದು ಮಾಡಕ್ಕಾಗೋದಿಲ್ಲ, ಇದಕ್ಕೆ ಕೋರ್ಟಿನ ಆದೇಶ ಇರಬೇಕು ಅಂತ. ಕೊನೆಗೆ ಹೊಳೆನರಸೀಪುರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಮೇಲೆ ಇದಾಗ್ತದೆ, ವಾರೆಂಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಅವರು ಕೂಡ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದು ಮಾಡಬಹುದು ಅಂತಕ್ಕಂಥ ಕೋರ್ಟ್ ಆದೇಶ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶವನ್ನು ಕೂಡ ಉಲ್ಲೇಖ ಮಾಡಿ SIT ಅವರು ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಬರೀತಾರೆ. ಇದರ ಆಧಾರದ ಮೇಲೆ ವಿದೇಶಾಂಗ ಇಲಾಖೆ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಶೋಕಾಸ್ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ, ಅದಾದ್ರೆ ನಿಮ್ಮ ಪಾಸ್ಪೋರ್ಟ್ ನ ನಾವ್ ಯಾಕೆ ರದ್ದು ಮಾಡಬಾರ್ದು, ನೀವ್ ಯಾಕೆ ಈ ತರ ಹಾಜರಾಗ್ತಾ ಇಲ್ಲ, ನಿಮ್ ಪಾಸ್ಪೋರ್ಟ್ ನ ಯಾಕೆ ನಾವು ರದ್ದು ಮಾಡಬಾರ್ದು ಅಂತ ಹೇಳಿ ಒಂದು ಲೆಟರ್ ನ ಕೊಟ್ಟಿದೆ. ಅದು ಪ್ರೊಸೀಜರ್ ಇರುತ್ತೆ, ಅದು ಅದರದೇ ಆದ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ಗೆ ಪ್ರಜ್ವಲ್ ರೇವಣ್ಣ ಆ ಲೆಟರ್ನ ರಿಸೀವ್ ಮಾಡಬೇಕು, ರಿಸೀವ್ ಮಾಡಿ 10 ದಿವಸದೊಳಗಡೆ ಅದಕ್ಕೆ ಉತ್ತರ ಕೊಡಬೇಕು, ಎಲ್ಲ ಇರುತ್ತೆ, ಪ್ರೊಸೀಜರ್ ನಡೀತಾ ಇದೆ. ಆದ್ರೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲೇ ಅರೆಸ್ಟ್ ಆಗಬಹುದು, ಇಲ್ಲಿಂದ ಹೋಗಿ ಅದನ್ನ ಅರೆಸ್ಟ್ ಮಾಡ್ಕೊಂಡ್ ಬರಬಹುದು. ಅಂಡ್ ಪಾಸ್ಪೋರ್ಟ್ ಇಲ್ದಿರೋ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶಗಳಲ್ಲಿ ಉಳ್ಕೊಂಡ್ರೆ ಅದು ಅಲ್ಲಿ ಆತ ಟ್ರೆಸ್ ಪಾಸ್ ಆಗುತ್ತೆ ಅಂತ, ಅಂದ್ರೆ ಕದ್ದು ಮುಚ್ಚಿ ಇಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅಂತಕ್ಕಂಥದ್ದಾಗುತ್ತೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅನಿವಾರ್ಯ ಕಾರಣಗಳಿಂದ ವಾಪಸ್ ಬರಲೇಬೇಕು. ಒಂದು ವೇಳೆ ಏನಾದ್ರೂ ಇಲ್ಲಿಂದ ಹೋಗಿ ವಿದೇಶದಿಂದ ಅರೆಸ್ಟ್ ಮಾಡ್ಕೊಂಡ್ ಬಂದ್ರು ಅಥವಾ ಆತ ವಾಪಸ್ ಬರ್ದಲೆ ಇನ್ನೊಂದು ಹಾಗೆ ಡ್ರ್ಯಾಗ್ ಮಾಡಿದ್ರೆ JDS ಪಕ್ಷದ ದೇವೇಗೌಡರ ಕುಟುಂಬಕ್ಕೆ ಸಾಕಷ್ಟು ಹೊಡೆತ ಬೀಳುತ್ತೆ, ಮುಜುಗರಗಳನ್ನ ಇದೇ ರೀತಿ ಎದುರಿಸಬೇಕಾಗತ್ತೆ. ಹಾಗಾಗಿ ಪ್ರಜ್ವಲ್ ರೇವಣ್ಣರೇ ಬಂದು ಸರೆಂಡರ್ ಆಗ್ಬಿಟ್ರೆ ಕೋರ್ಟಿಗೆ ಮುಂದೆ, ಸೊ ಇವೆಲ್ಲ ಪ್ರಹಸನಗಳು ನಡೆಯೋದಿಲ್ಲ ಅಂತಕ್ಕಂಥ ಕಾರಣಕ್ಕೆ ಆತರನ್ನ ಬಾರಪ್ಪ ಪ್ರಜ್ವಲ್ ಎಲ್ಲಿದ್ರು ಬಾರಪ್ಪ ಅಂತ ಕುಮಾರಸ್ವಾಮಿ ಅವ್ರ ಕೈ ಮುಗಿತಾರೆ, ದೇವೇಗೌಡರು ಎಚ್ಚರಿಕೆ ಕೊಡ್ತಾರೆ. ಇಷ್ಟಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಬರೋದಿಲ್ಲ. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಬರಲ್ವಾ? ವಾಟ್ ನೆಕ್ಸ್ಟ್? ಒಂದು ವೇಳೆ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶಕ್ಕೆ ಇನ್ನ ಕೇವಲ 8 ದಿವಸ ಬಾಕಿ ಇದೆ. ಜೂನ್ 4ರಂದು ಫಲಿತಾಂಶ ಬರುತ್ತೆ. ಇಷ್ಟೊತ್ತಿಗಾಗಲೇ ಜೂನ್ 4ರಂದು ಇಷ್ಟೊತ್ತಿಗೆ ಬಹುತೇಕ ನನ್ನ ಪ್ರಕಾರ ಒಂದು ಪಿಕ್ಚರ್ ಬಂದ್ಬಿಟ್ಟಿರುತ್ತೆ, ಯಾರು ಗೆಲ್ಲಬಹುದು ಯಾರು ಸೋಲ್ಬಹುದು ಅನ್ನೋದು ಇಷ್ಟೊತ್ತಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅವತ್ತು. ಹಾಗಿದ್ರೆ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ರೇನು, ಜರ್ಮನಿಲಿ ಕುತ್ಕೊಂಡು ರಾಜಕೀಯ ಮಾಡ್ಬಿಡ್ತಾರಾ? ಅಲ್ಲ, ಒಂದ್ಸಲಿ ಗೆದ್ದಾಗ್ಲೂ ಅವ್ರೇನ್ ಹಾಸನದಲ್ಲಿ ಇಲ್ದಲೇ 5 ವರ್ಷ ಪೂರೈಸಿದ್ರು, ಬಟ್ ಜರ್ಮನಿಲಿ ಕುತ್ಕೊಂಡು ರಾಜಕೀಯ ಮಾಡಕ್ಕಾಗತ್ತಾ? ಬರ್ಲೇಬೇಕು. ಅಥವಾ ನನಗದು ಬೇಡ ಅಂತ ತ್ಯಜಿಸಿ ಅಲ್ಲೇ ತಲೆ ಮರೆಸ್ಕೊಂಡು ವೇಷ ಮರೆಸ್ಕೊಂಡು ಓಡಾಡ್ಕೊಂಡು ಇದು ಬಿಡ್ಬೇಕಾಗತ್ತೆ. ಮಾಡ್ತಾರಾ ಹಂಗೆ? ನೋ. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಚುನಾವಣಾ ಫಲಿತಾಂಶವನ್ನ ಎದುರು ನೋಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೂನ್ 4ರ ಫಲಿತಾಂಶದ ನೋಡ್ಕೊಂಡು ಮುಂದಿನ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಜೂನ್ 4ರಂದು ಜನ ಪ್ರಜ್ವಲ್ ರೇವಣ್ಣ ಅವರ ಕೈ ಹಿಡಿದು ಬಿಟ್ಟಿದ್ದಾರೆ, ಪ್ರಜ್ವಲ್ ರೇವಣ್ಣ ಗೆದ್ದು ಬಿಟ್ಟರೆ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗ್ತಾರೆ. ಆ ಸಂದರ್ಭದಲ್ಲಿ ದೇಶಕ್ಕೆ ವಾಪಸ್ ಆಗಿ ಕೋರ್ಟ್ ನಲ್ಲಿ ಏನು ಸರೆಂಡರ್ ಆಗ್ತಾರೆ. ಆಮೇಲೆ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ತಗೊಂಡು ಹೊರಗಡೆಗೆ ಬರ್ತಾರೆ. ನನ್ನ ಪ್ರಕಾರ ರಾಜೀನಾಮೆ ಕೊಡೋ ಮನುಷ್ಯ ಅಂತೂ ಅಲ್ಲ ಪ್ರಜ್ವಲ್ ರೇವಣ್ಣ. ರಾಜೀನಾಮೆ ಕೊಡಲ್ಲ ನನ್ನ ಪ್ರಕಾರ, ಇವರು ಹೇಳ್ತಾರೆ ಕೆಲವರು. ಬಟ್ ಕುಮಾರಸ್ವಾಮಿ ಅವರೆಲ್ಲ ಹೇಳ್ತಾ ಇದ್ರು ಈ ಪ್ರಕರಣದಿಂದ ಮನನೊಂದು ದೇವೇಗೌಡರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಕ್ ಮುಂದಾಗಿದ್ರು. ನಾವೆಲ್ಲ ಅವ್ರನ್ನ ಬೇಡ, ಯಾರೋ ತಪ್ಪಿಗೆ ನೀವ್ ಯಾಕೆ ರಾಜೀನಾಮೆ ಕೊಡ್ತೀರಿ, ಬೇಡ ಅಂತ ಹೇಳಿದ್ವಿ ಅಂತ ಹೇಳಿ ಅವ್ರನ್ನ ಕನ್ವೆ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಸೊ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ರು ಕೂಡ ನೈತಿಕ ಹೊಣೆ ಹೊತ್ತು JDS ಪಕ್ಷ ಆತನಿಂದ ರಾಜೀನಾಮೆ ಕೊಡಿಸ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಅವ್ರ ಮೇಲೆ ಇರ್ತಕ್ಕಂಥದ್ದು ಯಾವ್ದೋ ಸಣ್ಣ ಪುಟ್ಟ ಆರೋಪ ಅಲ್ಲ, ಯಾರಿಗೋ ಹೊಡೆದ್ರು, ಚುಚ್ಚಿದ್ರು, ಕೊಲೆ ಮಾಡಿದ್ರು ಅನ್ನೋದಲ್ಲ, ಅತ್ಯಾಚಾರದಂತ ಆರೋಪ. ಸುಮಾರು 3 ಜನ ಈಗ ಆಲ್ರೆಡಿ ಅತ್ಯಾಚಾರದ ಕೇಸ್ ದಾಖಲು ಮಾಡಿದ್ದಾರೆ, 164 ಹೇಳಿಕೆ ಕೊಟ್ಟಿದ್ದಾರೆ, ಅತ್ಯಾಚಾರ ಪ್ರಕರಣ ದಾಖಲಾಗಿದೆ, ಸ್ಥಳ ಮಹಾಜರು ಮಾಡಲಾಗಿದೆ,
ಅಶ್ಲೀಲ ವಿಡಿಯೋಗಳು ಈಗ ಆಲ್ರೆಡಿ ಎಲ್ಲ ಕಡೆ ಹರಿದಾಡಿದೆ. ಇಷ್ಟೆಲ್ಲ ಆದರೂ ಕೂಡ ನೀನು ಬಂಡತನದಲ್ಲಿ ನಾನು ಸಂಸದ ಸ್ಥಾನನಾಗಿ ಹೋಗಿ ಸಂಸದಲ್ಲಿ ಕುದ್ಗಳ್ತೀನಿ ಅಂತ ಅಂದ್ರೆ ಕುದ್ಗಳಕಾರ ಒಂದು ಮುಖ ಬೇಕಲ್ರಿ. ಸೊ ಹಂಗಾಗಿ ನೈತಿಕ ಹೊಣೆ ಹೊತ್ತು ಒಂದು ರಾಜೀನಾಮೆಯನ್ನ ಕೊಡಿಸುವ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಇವತ್ತಿನ ತರ ಪ್ರಜ್ವಲ್ ರೇವಣ್ಣ ಅವತ್ತು ಮೊಂಡತನ ಮಾಡ್ತಾರಾ ಇಲ್ಲ ರಾಜೀನಾಮೆ ಕೊಡ್ತಾರಾ ಇವೆಲ್ಲವನ್ನ ಕಾದ್ ನೋಡ್ಬೇಕಾಗುತ್ತೆ. ಇವೆಲ್ಲ ಯಾವಾಗ ಗೆದ್ರೆ ಮಾತ್ರ, ಒಂದು ವೇಳೆ ಗೆದ್ರೆ ಇಷ್ಟೆಲ್ಲವೂ ಬರ್ತವೆ. ಸೊ ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಬರಬಹುದು. ಸೊ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆಲ್ದೋದ್ರೆ, ಪ್ರಜ್ವಲ್ ರೇವಣ್ಣ ಸೋತ್ಬಿಟ್ರೆ, ಯಾಕೆಂದ್ರೆ ಚುನಾವಣೆಗೆ 3-4 ದಿವಸ ಇರಂಗೆ ಈ ವಿಡಿಯೋಗಳೆಲ್ಲ ಹರಿದಾಡ್ತು, ಇವೆಲ್ಲ ಸುದ್ದಿ ದೊಡ್ಡದಾಯ್ತು, ಜನ ಇದ್ ನೋಡಿ ಜನ ಎಚ್ಚೆತ್ಕೊಂಡು ಇಂತ ನೀವು ಓಟ್ ಹಾಕ್ಬೇಕಲ್ಲಪ್ಪ ಅಂತ ಹೇಳಿ ತಮ್ಮ ಓಟ್ಗಳನ್ನ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿ ಪ್ರಜ್ವಲ್ ರೇವಣ್ಣ ಗೆಲ್ದೋಗ್ಬಿಟ್ರೆ, ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸೋತ್ ಬಿಟ್ರೆ ಏನಾಗುತ್ತೆ? ಆಗ ಪ್ರಜ್ವಲ್ ರೇವಣ್ಣ ಬರೋದು ಮತ್ತೊಂದಿಷ್ಟು ದಿನಗಳು ವಿಳಂಬ ಆಗಬಹುದು. ಬಟ್ ಬರಲೇಬೇಕು, ವಿಳಂಬ ಆಗಬಹುದಷ್ಟೇ, ಅಲ್ಲೇ ತಲೆಮರೆಸ್ಕೊಂಡಿರೋಕ್ಕಾಗಲ್ಲ. ಯಾಕೆಂದ್ರೆ ಪಾಸ್ಪೋರ್ಟ್ ರದ್ದ ಆದ ಮೇಲೂ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡು ವಿದೇಶದಲ್ಲಿ ಇರೋಕ್ಕಾಗಲ್ಲ, ಬರಲೇಬೇಕು. ಬಟ್ ತಡ ಆಗಬಹುದು, ಗೆಲ್ಲದೆ ಹೋದ್ರೆ ಬರೋ ತಡ ಆಗಬಹುದು. ಇನ್ನೊಂದು ಆಪ್ಷನ್ ಇದೆ, ಇನ್ನೊಂದಿಷ್ಟು ದೇಶಗಳಿದ್ದಾವೆ. ಆ ದೇಶಗಳಲ್ಲಿ ವ್ಯವಸ್ಥೆ ಹೆಂಗಿದೆಯಂತೆ ಅಂತ ಅಂದ್ರೆ ನೀವು ಅಂದ್ರೆ ಈಗಲೇ ಹೋಗ್ಬೇಕು. ಪಾಸ್ಪೋರ್ಟ್ ರದ್ದ ಹಾಕಿಂತ ಮುಂಚೆ ಪ್ರಜ್ವಲ್ ರೇವಣ್ಣ ಅಲ್ಲಿಗೆ ಹೋಗಿ ತಲೆಮರೆಸ್ಕೊಂಡ್ಬಿಟ್ರೆ, ಈಗ ನಿತ್ಯಾನಂದ ಅಂತಾರಲ್ಲ ಇದಾರಲ್ಲ, ಈ ನಿತ್ಯಾನಂದ, ವಿಜಯ್ ಮಲ್ಯ ಇಂಥರೆಲ್ಲ ಹೆಂಗೆ ಅಂತ ಅಂದ್ರೆ ಅವ್ರು ಕೆಲವು ದೇಶಗಳನ್ನ ಚೂಸ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ನಮ್ಮ ಭಾರತದೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿರೋದಿಲ್ಲ. ಒಂದು ವೇಳೆ ನಿಮ್ಮ ದೇಶದ ಆರೋಪಿ ನಮ್ಮಲ್ಲಿದ್ರೆ ಅವ್ರನ್ನ ನಿಮಗೆ ನಾವು ಹಸ್ತಾಂತರ ಮಾಡ್ತೀವಿ ಅಂತಕ್ಕಂಥ ಅಗ್ರಿಮೆಂಟ್ಗೆ ಸೈನ್ ಆಗಿರೋಲ್ಲ. ಅಂತ ಒಂದಿಷ್ಟು ದೇಶಗಳಿದ್ದಾವೆ. ಅಂತ ದೇಶಕ್ಕೆ ಹೋಗಿ ತಲೆಮರೆಸ್ಕೊಂಡು ಅಲ್ಲಿ ಇದ್ದು ಬಿಟ್ರೆ ಹಾಗೇನ್ ಸಮಸ್ಯೆ ಇಲ್ಲ, ಪ್ರಜ್ವಲ್ ರೇವಣ್ಣ ಅಲ್ಲೇ ಇರಬಹುದು, ಏನ್ ಸಮಸ್ಯೆ ಇಲ್ಲ, ಯಾರು ಕರ್ಕೊಂಬರಕ್ಕೂ ಆಗಲ್ಲ. ಅವ್ರು ಎಷ್ಟು ಇನ್ನೂ 3 ಕೇಸ್ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಜನರ ದೃಷ್ಟಿಯಲ್ಲಿ ಆರೋಪಿ, ಜನರ ದೃಷ್ಟಿಯಲ್ಲಿ ಅಪರಾಧಿಯಾಗಿ ಇಲ್ಲಿ ಉಳ್ಕೊಳ್ತಾರೆ. ಯಾಕೆ ಅಂತ ಅಂದ್ರೆ ಈಗ ನೀವು ಒಂದು ವೇಳೆ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಬಂದು ಫೇಸ್ ಮಾಡ್ತಾ ಇದ್ದೆ ಅಲ್ವಾ, ನಾನು ತಪ್ಪು ಮಾಡಿಲ್ಲ ಅಂದ್ರೆ ಬಂದು ಫೇಸ್ ಮಾಡ್ತಾ ಇದ್ದೆ. ನಾನು ದೇಶಕ್ಕೆ ವಾಪಸ್ ಆಗದೆ ಮತ್ತೊಂದು ದೇಶಕ್ಕೆ ಹೋಗಿ ತಲೆಮರೆಸ್ಕೊಂಡಿದ್ದೀನಿ ಅಂತ ಅಂದ್ರೆ ಇಂಡೈರೆಕ್ಟ್ಲಿ ನಾನು ಒಪ್ಕೊಂಡಂಗೆ ಆಗುತ್ತೆ, ಹೌದು ನಾನು ತಪ್ಪಿತಸ್ಥ, ನಾನು ಆರೋಪಿ ಅಲ್ಲ ಅಪರಾಧಿ ಅಂತ ನಾನೇ ಒಪ್ಕೊಂಡಂಗೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆಲುವನ್ನ ಸಾಧಿಸದೆ ಸೋಲನ್ನ ಕಂಡ್ರೆ ಅವರು ನಾನು ಹೇಳಿದ್ದಲ್ಲ ಈಗ ಒಂದಿಷ್ಟು ದೇಶಗಳಿದ್ದಾವೆ, ಆ ದೇಶಗಳಿಗೆ ಹೋಗಿ ಪರ್ಮನೆಂಟ್ ಆಗಿ ತಲೆಮರೆಸ್ಕೊಂಡು ಇರಬಹುದು. ಆಪ್ಷನ್ ಇದು. ಏನ್ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಹಾಗಿದ್ರೆ? ತಿಳ್ಕೊಳಕ್ ಬಹಳ ದಿನ ಇಲ್ಲ, ಇನ್ನೊಂದು 8 ದಿನ ಚುನಾವಣೆ ಫಲಿತಾಂಶ ಬರುತ್ತೆ. ಮತದಾರರ ಚಿತ್ತ ಯಾರತ್ತ ಇದೆ, ಮತದಾರ ಯಾರಿಗೆ ಬಹುಪರಾಕ್ ಅಂದಿದ್ದಾನೆ ಅನ್ನೋದು ಕೇವಲ ಇನ್ನ 8 ದಿನ ಇಷ್ಟೊತ್ತಿಗಾಗ್ಲೇ ಗೊತ್ತಾಗೋಗ್ಬಿಟ್ಟಿರುತ್ತೆ. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಇನ್ 8 ದಿವಸಗಳಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ ಅನ್ನೋ ಭವಿಷ್ಯವೂ ಕೂಡ ನಿರ್ಧಾರ ಆಗೋಗುತ್ತೆ. ಎಸ್ ನೋಡೋಣ, ಇಷ್ಟೊಂದು ತಿಂಗಳೇ ಆಗೋಗಿದೆ, ಇಷ್ಟೆಲ್ಲ ಪ್ರಹಸನ ನಡೀತಾ ಇದೆ. ಒಂದು ದೊಡ್ಡ ಪಕ್ಷ, ನಾನೊಂದು ಯಾವ್ದು ಗಾದೆ ಮಾತು ನಮ್ಮ ಚಿಕ್ಕ ವಯಸ್ಸಿಂದ ನಾವು ಕೇಳ್ಕೊಂಡ್ ಬಂದಿದೀವಿ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಕುಂಬಾರ ಒಂದು ಮಡಕೆ ಮಾಡಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾನೆ. ಒಂದು ಮಣ್ಣು ತಂದು ಅದು ಹದ ಮಾಡಿ ಅದೊಂದು ಮಡಕೆ ಮಾಡಿ ಅದನ್ನ ತಿರುವಿ ಅದಕ್ಕೊಂದು ಶೇಪ್ ಕೊಟ್ಟು ಒಂದು ಮಡಕೆ ಮಾಡಿ ರೆಡಿ ಮಾಡಿರ್ತಾನೆ. ದೊಣ್ಣೆ ಒಂದೇ 1 ನಿಮಿಷ ಹೊಡೆದಾಕಬಹುದು. ಹಂಗೆ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಅವರು ವರ್ಷಗಳಿಂದ ಕಟ್ಟಿ ಬೆಳೆಸಿರ್ತಕ್ಕಂಥ ಒಂದು ಸಾಮ್ರಾಜ್ಯ, ಒಂದು ಪಕ್ಷವನ್ನ ಯಾರೋ ಒಬ್ಬ ವ್ಯಕ್ತಿ ಒಂದೇ 1 ನಿಮಿಷ, ಒಂದೇ ಒಂದು ಚಿಕ್ಕ ಪೆನ್ ಡ್ರೈವ್ ಇಟ್ಕೊಂಡು ಇಡೀ ಸಾಮ್ರಾಜ್ಯವನ್ನ ಇವತ್ತು ಕೆಡುವ ಹಾಕುವಂತ ಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾನೆ. ಆತ ಬರ್ತಾನೋ ಇಲ್ವೋ ಮತ್ತೊಂದು ಗೊತ್ತಿಲ್ಲ. ಇದು ಯಾರಿಗೆ ಎಲ್ಲ ಒಂದ್ ಕಡೆ ಹೇಳ್ತಾರೆ ಭವಾನಿ ರೇವಣ್ಣ ಅವರಿಗೆ ಮಾಹಿತಿ ಇದೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಏನು ಅನ್ನೋದು ಅಂತ. ಆದ್ರೆ ಭವಾನಿ ರೇವಣ್ಣ ಅವರು ಕೂಡ ಸದ್ಯ ಅಬ್ಸ್ಕೆಂಡ್ ಆಗಿದ್ದಾರೆ. ಭವಾನಿ ರೇವಣ್ಣ ಅವರು ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಹೊಳೆನರಸೀಪುರದ ಮನೆಯಲ್ಲಿಲ್ಲ, ಹೊಳೆನರಸೀಪುರದ ಮನೆಗೆ ಬೀಗ ಹಾಕಲಾಗಿದೆ. ಬೆಂಗಳೂರು ಮನೆಯಲ್ಲೂ ಕೂಡ ಭವಾನಿ ರೇವಣ್ಣ ಅವರಿಲ್ಲ. SIT ಅವರು ಈಗಾಗಲೇ 2 ನೋಟಿಸ್ ಕೊಟ್ಟಿದ್ದಾರೆ. ಅವರ ಕಾರು ಚಾಲಕನಿಗೆ 3 ನೋಟಿಸ್ ಅನ್ನು ಕೊಟ್ಟು ಈಗಾಗಲೇ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಆದ್ರೆ ಭವಾನಿ ರೇವಣ್ಣನು ಕೂಡ ಪುತ್ರರ ರೀತಿಯಲ್ಲಿ ಅವರು ಕೂಡ ತಲೆಮರೆಸ್ಕೊಂಡಿದ್ದಾರೆ. ಸೊ ಹಂಗಾಗಿ ಪ್ರಜ್ವಲ್ ರೇವಣ್ಣ ಬರ್ತಾರೋ ಇಲ್ವೋ, ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರಾ, 4ರ ನಂತರ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನಾಗಬಹುದು, ಇವೆಲ್ಲವನ್ನ ಕಾದು ನೋಡೋಣ. ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ VVC TV, ಸತ್ಯದ ಕಡೆ ನಮ್ಮ ನಡೆ.